ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವರು ಹೆಡ್ ಜೊತೆ ಜಗಳ ಮಾಡ್ತಿದ್ದಾರೆ. ಬಿಕಾಸ್ ಆತ ವ್ಯಕ್ತಿ ಒಂದು ಗಲೀಜ್ ಬಟ್ಟೆಲಿ ನೆಲನ ಕ್ಲೀನ್ ಮಾಡಿ ಆ ಕೈಯನ್ನು ತೊಳ್ಕೊಳ್ದೆ ಪೂರಿ ಹಿಟ್ಟನ್ನು ಕಳ್ಸಕ್ಕೆ ಹೋಗ್ತಾರೆ. ಇದರಿಂದಾಗಿ ಕಂಡಾಮಂಡಲ ಆಗ್ಬಿಡ್ತಾರೆ. ಕುಸುಮ ಅವರು, ಏನಯ್ಯ ಮಾಡ್ತಿದ್ಯಾ ನೀನು, ಈ ಗಲೀಜ್ ಬಟ್ಟೆಲಿ ನೆಲನ ಸೀಟಿ ಅದನ್ನು ಕೈ ತೊಳ್ಕೊಳ್ದೆ ಪೂರಿ ಹಿಟ್ಟನ್ನು ಕಲಿಸ್ತಿದ್ಯಾ, ಬುದ್ಧಿ ಬೇಡವಾ ನಿನಗೆ? ಇದಕ್ಕೆ ತಾನೇ ಜನಗಳೆಲ್ಲ ಹೋಟೆಲ್ಗಳ ಬಗ್ಗೆ ಅನ್ನೋದು. ಇದರಿಂದ ಏನಾಗುತ್ತೆ ಅಂತ ಗೊತ್ತಿದ್ಯಾ? ಆರೋಗ್ಯ ಹಾಳಾಗುತ್ತೆ. ಇಂಥ ಕೆಲಸ ಯಾರಾದರೂ ಮಾಡ್ತಾರಾ ಅಂತ ಹೇಳ್ತಿದ್ರೆ, ನೀನು ನನಗೆ ಹೇಳಬೇಡಮ್ಮ, ನಂಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಗೊತ್ತಾ, ನೀನು ಯಾರು ನನಗೆ ಹೇಳೋದಕ್ಕೆ ಅಂತ ಹೆಡ್ ಶೆಫ್ ಹೇಳ್ತಿದ್ದಾರೆ. ಯಾರಯ್ಯ ಮಾಡಿದ್ದು ನಿನ್ನ ಹೆಡ್ ಶೆಫ್ನ? ಇಲ್ಲಿಗೆ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರೆ, ನೀನು ಹುಟ್ಟಾಗಿಂದ ನೀನು ಕೆಲಸ ಮಾಡಿದ್ದಿ, ನೀನು ತಪ್ಪು ಮಾಡಿದ್ರು ನಾನು ಹೇಳೋಳೆ, ಮುಖದ ಮೇಲೆ ಹೇಳ್ತಾ ಇರ್ತೀನಿ. ತಪ್ಪು ಮಾಡಿದವ್ರಿಗೆ ಈ ಕುಸುಮ ಮುಖದ ಮೇಲೆ ಹೇಳೋದು. ಈ ರೀತಿ ಎಲ್ಲ ಮಾಡಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರುವುದಿಲ್ಲ ಅಂತ ಜಗಳ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಓನರ್ ಬರ್ತಾರೆ. ಏನಿದು ಯಾವಾಗಲೂ ನಿಮ್ಮಿಬ್ರು ಕಿತ್ತಾಟ ಅಂತ ಹೇಳ್ತಿದ್ರೆ, ನೋಡಿ ಸರ್ ಎಂಥ ಕೆಲಸ ಮಾಡ್ತಿದ್ದಾರೆ, ಈ ಗಲೀಜ್ ಬಟ್ಟೆಲಿ ನೆಲ ಸೀಟಿಯ ಕೈ ತೊಳೆದೇ ಹಿಟ್ಟನ್ನು ಕಲಿಸ್ತಿದ್ದಾರಲ್ಲ, ಇದು ಎಷ್ಟು ಸರಿ? ಕೇಳಿದ್ರೆ ನನಗೆ ರೋಪ್ ಹೊಡಿತಿದ್ದಾರೆ, ನಾನು ಹಾಗೆ ಮಾಡೋದು ಅಂತ ಹೇಳ್ತಿದ್ರೆ, ನೋಡಿ ಸರ್ ಈ ಅಮ್ಮ ಏನೇನೋ ಮಾತಾಡುತ್ತೆ, ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ರೆ, ಅವ್ರು ಏನಪ್ಪ ಹೇಳಿದ್ರು? ಅವ್ರು ಹೇಳಿದ್ರಲ್ವ ಅರ್ಥ ಇದೆ ಅಲ್ವಾ, ಕ್ಲೀನ್ಲೆಸ್ ಬೇಕು ಅಲ್ವಾ, ಕ್ಲೀನ್ಲಿನೆಸ್ ಇಲ್ಲ ಅಂದರೆ ಹೇಗಾಗತ್ತೆ? ಕಸ್ಟಮರ್ಸ್ ಕೂಡ ಆರೋಗ್ಯ ಮುಖ್ಯ ಆಗತ್ತಲ್ವ ನಮಗೆ. ಈ ರೀತಿ ಎಲ್ಲ ತಪ್ಪು ಮಾಡಬೇಡಪ್ಪ, ಅವ್ರು ಹೇಳಿದ್ದು ಕರೆಕ್ಟಾಗೇ ಇದೆ, ಅದೇ ರೀತಿ ಮಾಡು ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಅಮ್ಮಗೇನು ಕಡಿಮೆ ಇಲ್ಲ, ಈ ಕಡೆ ಕುಸುಮ ಆಂಟಿಗೆ ಅಮ್ಮನಿಂದ ಬೀಗ್ತಾ ಇದ್ದಾರೆ. ನಂತರ ಆ ಕಡೆ ತಾಂಡವ್ ತುಂಬಾನೇ ಹೆದರ್ಕೊಂಡ್ಬಿಡ್ತಾನೆ. ಬಿಕಾಸ್ ಇಲ್ಲಿ ಅಮ್ಮ ಏನಾದರೂ ಕಬೋರ್ಡನ್ನು ಓಪನ್ ಮಾಡಿದ್ರೆ ಇನ್ವಿಟೇಷನ್ ಕಾರ್ಡ್ ಸಿಕ್ಬಿಡುತ್ತೆ, ಖಂಡಿತ ಸಿಕ್ಕಾಕೋತೀನಿ, ಏನು ಮಾಡಲಿ ಅಂತ. ಆಗ ಏನು ಯೋಚನೆ ಮಾಡ್ತಿದ್ಯಾ, ಯಾಕೆ ಬೆವರ್ತಿದ್ಯಲ್ಲ, ಏನಾದರೂ ಬೇರೆ ಇದೆ ಅಂತ ಅನ್ನಿಸ್ತಿದೆ, ನೀನು ಹೇಳ್ತಿರೋದೇನೋ ಸುಳ್ಳಿರಬೇಕು ಅಂತ ಅಪ್ಪ ಹೇಳೋದಕ್ಕೆ, ಏನಪ್ಪ ಸುಮ್ಮನೆ ವಿನಾಕಾರಣ ಏನೇನೋ ಯೋಚನೆ ಮಾಡಬೇಡಿ, ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ, ಮೊದಲು ನಿನ್ನ ಮನೆಗೆ ಹೋಗು, ನಿಮ್ಮಮ್ಮ ಆಲ್ರೆಡಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಲೈನ್ ದಾಟಿ ಬಿಡಬಾರ್ದು ಅಂತ, ಸುಮ್ಮನೆ ಹೋಗು ನೀನು ಅಂತ ಹೇಳ್ಬಿಡ್ತಾರೆ. ಇದರಿಂದ ತಾಂಡವ್ಗೆ ಉರ್ಗೋಪನೆ ಬಂದ್ಬಿಡುತ್ತೆ. ತಕ್ಷಣ ಹೋಗಿದೆ, ಏನು ಮಾಡಲಿ ಅಂತ ಟೆನ್ಷನಲ್ಲಿದ್ದರೆ ಆ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಾಳೆ. ಹೇಳು ಶ್ರೇಷ್ಠ ಅಂತ ಹೇಳ್ತಿದ್ರೆ, ತಾಂಡವ್ ಇಬ್ರು ಕೂಡ ಹೊರಗಡೆ ಹೋಗೋಣ ಬಾ ಅಂತ ಹೇಳ್ತಿದ್ದಾಳೆ. ಬಿಕಾಸ್ ಅದಕ್ಕೂ ಮುನ್ನ ಡೋರ್ನ ಲಾಕ್ ಮಾಡ್ಕೋತಾಳೆ, ಬಟ್ ಅದು ಲಾಕ್ ಆಗೋದಿಲ್ಲ. ಹಾಗಾಗಿ ಸುಂದ್ರಿ ಇವರ ಮಾತನ್ನು ಕೇಳಿಸ್ಕೊತಿದ್ದಾರೆ. ನಂತರ ಈ ಕಡೆ ಶ್ರೇಷ್ಠ ಹೇಳೋದಕ್ಕೆ, ಏನು ಮಾತಾಡ್ತಿದ್ಯಾ ಶ್ರೇಷ್ಠ, ಇನ್ವಿಟೇಷನ್ ಕಾರ್ಡ್ ಸಿಗುತ್ತೆ, ನಾನಿಲ್ಲಿ ಒದ್ದಾಡ್ತಾ ಇದ್ರೆ ಎಲ್ಗೋ ಕರೀತಿದ್ಯಾ ನೀನು ಅಂದಾಗ, ಅದಕ್ಕೆ ಕರೀತಿರೋದು, ರಿಲೀಫ್ ಸಿಗುತ್ತೆ. 4 ಗೋಡೆ ಒಳಗೆ ಇದ್ರೆ ಇದೇ ರೀತಿ ಟೆನ್ಷನ್ ಇರುತ್ತೆ, ಅದಕ್ಕೋಸ್ಕರ ರಿಲೀಫ್ ಸಿಗಲಿ ಅಂತಾನೆ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಬಾ ತಾಂಡವ್ ಅಂದಾಗ, ಇಲ್ಲ ಎಲ್ಲಿಗೆ ಹೋದರೂ ಒಂದಲ್ಲ ಒಂದು ಅವಾಂತರ ಆಗ್ತಾನೆ ಇರುತ್ತೆ, ಅದಕ್ಕೆ ನಾನು ಎಲ್ಲೂ ಕೂಡ ಬರಲ್ಲ, ಎಲ್ಲಿ ಅಂತ ಹೇಳು ಆಮೇಲೆ ಬರ್ತೀನಿ ಅಂತ ಹೇಳೋದಕ್ಕೆ, ಎಲ್ಲಿ ಅಂತ ಹೇಳಿದ್ರೆ ಸರ್ಪ್ರೈಸ್ ಹೇಗಿರುತ್ತೆ ನನಗೂ ಕೂಡ ಏನು ಸುಲಭ ಅಲ್ಲ. ಈ ಸುಂದ್ರಿ ಪೂಜಾ ಕಣ್ತಪ್ಸ್ ಬರಬೇಕು, ಅವತ್ತು ಎಂಥ ಅವಾಂತರ ಮಾಡಿದ್ರು, ಅವ್ರ ಕಣ್ತಪ್ಸ್ ಬರೋಷ್ಟರಲ್ಲಿ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಪ್ಲೀಸ್ ತಾಂಡವ್ ಬಾ ಅಂತ ಹೇಳಿದಾಗ ಸರಿ ಅಂತ ಒಪ್ಕೊಳ್ಬೇಕಾಗತ್ತೆ ತಾಂಡವ್. ನಂತರ ಈ ವಿಶ್ವನ ಮೊದಲು ಮೇಘ ಸಂದೇಶನ ತಲುಪಿಸೋ ರೀತಿ ಹೋಗಿದೆ. ಈಗ ಹೋಗಿ ನಾನು ತಲುಪಿಸ್ತೀನಿ ಅನ್ಕೊಂಡಿದ್ದೆ, ಈ ಕಡೆ ಪೂಜಾಗೆ ಹೋಗಿ ಈ ಕಡೆ ಶ್ರೇಷ್ಠ ಈ ರೀತಿ ಪ್ಲಾನ್ ಮಾಡ್ತಿದ್ದಾಳೆ. ನಮ್ಮಿಬ್ರಿಗೂ ಗೊತ್ತಾಗದೆ ನಿಮ್ಮ ಭಾವನ ಜೊತೆ ಹೋಗಬೇಕು ಅಂತ ಅನ್ಕೊಂಡಿದ್ದಾಳೆ. ಈಗ ತಾನೇ ಕೇಳಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ. ಹೇಗೆ ಹೋಗ್ತಾಳೆ ನಾನು ಕೂಡ ನೋಡೇ ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಅವಳನ್ನ ಹೋಗೋದಕ್ಕೆ ಬಿಡುವುದಿಲ್ಲ. ಪೂಜಾ ಏನು ಅನ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ದೆ, ಅವಳು ರೂಮ್ ಬಾಗ್ಲತ್ರ ಹೋಗಿ ಜುಡಾಯಿಸ್ಕೊಂಡು ಕೂತ್ಕೊಂಡೇ ಬಿಡ್ತಾಳೆ. ನಂತರ ಈ ಕಡೆ ಶ್ರೇಷ್ಠ ಇಬ್ರು ಕೂಡ ಇಲ್ವಾ ಅಂತ ಅನ್ಕೊಂಡು ಹೋಗೋಕೆ ನೋಡಿದ್ರೆ, ಓಪನ್ ಮಾಡಿದ ತಕ್ಷಣ ಪೂಜಾನ ನೋಡಿ ಶಾಕ್ ಆಗ್ತಿದ್ದಾಳೆ. ಏನು ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ, ಎಲ್ಲೂ ಇಲ್ಲಪ್ಪ ನಾನು ಎಲ್ಲೂ ಹೋಗ್ತಿಲ್ಲ ಅಂದಾಗ, ನಮ್ಮ ಭಾವನ ಜೊತೆ ಹೋಗ್ತಿದ್ಯಾ ಅಲ್ಲ ಅಂತ ಹೇಳಿದಕ್ಕೆ, ಇಲ್ಲಪ್ಪ ನಾನು ಅದಕ್ಕೆಲ್ಲ ಬಂದಿದ್ದು, ಡೋರ್ ಸರಿಯಾಗಿದೆಯಾ ಅಂತ ನೋಡೋಕೆ ಬಂದೆ ಅಷ್ಟೆ ಅಂತ ಹೇಳಿ ಡೋರ್ ಸರಿಯಾಗಿದೆಯಾ ಅಂತ ನೋಡಿದ್ದೆ. ಈ ಕಡೆ ಹೆದರ್ಕೋತಿದ್ದಾಳೆ ಶ್ರೇಷ್ಠ. ಈ ಕಡೆ ಪೂಜಾ ಅಂತೂ, ನೋಡು ಶ್ರೇಷ್ಠ ಅವತ್ತು ನಿನ್ನ ಗಾಡಿ ಗ್ಲಾಸ್ ಹೊಡೆದಾಕಿದ್ದೀನಿ, ಇವತ್ತು ನಿನ್ನ ತಲೆನೇ ಹೊಡೆದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಏನೂ ಇಲ್ಲಪ್ಪ ನಾನು ಅಂಥ ಕೆಲಸ ಏನೂ ಮಾಡ್ತಿಲ್ಲ, ನನ್ನ ರೂಮ್ ಒಳಗಡೆ ಹೋಗ್ತಿದ್ದೀನಿ ಅಷ್ಟು ಅಂತ ಲಾಕ್ ಮಾಡಿಕೊಂಡು ರೂಮ್ಗೆ ಹೋಗ್ತಾಳೆ. ನೋಡಿದ್ಯಾ ಶ್ರೇಷ್ಠ ಹೇಗೆ ನನಗೆ ಹೆದರ್ಕೊಂಡ್ಲು ಅಂತ ಪೂಜಾ ಹೇಳ್ತಿದ್ರೆ, ಸೂಪರು. ಆದರೆ ಇದಕ್ಕೆಲ್ಲ ಕಾರಣ ಯಾರು, ನಾನು ತಾನೇ ವಿಷಯ ಬಂದು ಹೇಳಿದ್ದು, ಆದಮೇಲೆ ನನಗೆ ಕಬಾಬ್ ತೆಕ್ಕೊಡು ಅಂತ ಸುಂದ್ರಿ ಕೇಳಿದಕ್ಕೆ, ಸರಿ ಆಯಿತು ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ. ನಂತರ ಒಳಗಡೆ ಶ್ರೇಷ್ಠ ಏನೇ ಅನ್ಕೊಂಡಿದ್ಯಾ ಪೂಜಾ, ನೀನು ಆಡ್ದಾಗೆಲ್ಲ ಆಡ್ತೀನಿ ಅಂತ ಅನ್ಕೊಂಡಿದ್ಯಾ, ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ರಂಗೋಲಿ ಕೆಳಗಡೆ ನುಗ್ಗೋದು ಗೊತ್ತು, ನೀನು ಬಾಗ್ಲತ್ರ ಕಾಯ್ಕೊಂಡೇ ಇರು, ಹೇಗೆ ನಿನ್ನಿಂದ ಎಸ್ಕೇಪ್ ಆಗಿ ನಾನು ತಾಂಡವ್ ಜೊತೆ ಹೋಗಿ ಬರ್ತೀನಿ ಅಂತ ನೋಡ್ತಾ ಇರು, ನಿನಗೆ ಹೆದರ್ಕೊಳ್ಳೋ ಬಗ್ಗೋ
ಹೆದರ್ಕೊಂಡು ನಿಂತ್ಕೊಳ್ಳೋ ಶ್ರೇಷ್ಠ ಇವಳಲ್ಲ ಅಂತ ಹೇಳಿದ್ದೆ. ಈ ಕಡೆ ಸ್ಯಾರಿನೆಲ್ಲ ತೊಗೊಂಡಿದ್ದೆ, ಆ ಒಂದು ಸ್ಯಾರಿನ ನಾಟ್ ಹಾಕಿ ಈ ಕಡೆ ಅಲ್ಲಿಂದ ಎಸ್ಕೇಪ್ ಹಿಂದೆ ಬಾಗಿಲಿಂದ ಟೆರೆಸ್ ಮೇಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದಾಳೆ ಶ್ರೇಷ್ಠ. ಆದರೆ ಇಲ್ಲಿ ಪೂಜಾ ಮಾತ್ರ ಡೋರ್ ಮುಂದೆನೇ ಕಾಯ್ಕೊಂಡು ಕೂತಿದ್ದಾರೆ. ನಂತರ ಆ ಕಡೆ ಭಾಗ್ಯಾಗೆ ಬ್ರೋಕರ್ ಕಾಲ್ ಮಾಡ್ತಾರೆ, ದುಡ್ಡು ಕೇಳ್ತಾರೆ, ಇಲ್ಲ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾರೆ. ಜೊತೆಗೆ ಡ್ರೆಸ್ ಕೋಡ್ ಇದೆ ಅದನ್ನು ಚೇಂಜ್ ಮಾಡಿಸಿ ಅಂತ ಹೇಳಿದಾಗ ಏನಮ್ಮ ಮಾಡಿಸ್ಲಿ ನಾನು, ನನಗೆ ನೀನು ಏನು ಮಾಡ್ತಿದ್ಯಾ, ಡ್ರೆಸ್ ಕೋಡ್ ಏನು, ಹೋಟೆಲ್ ಏನು, ಏನೊಂದು ಕೂಡ ಗೊತ್ತಿಲ್ಲ, ನಾನೇನಾದ್ರು ಹೇಳಿದ್ರೆ ನನ್ನ ಕತೆ ಮುಗಿಸ್ತಾರಷ್ಟು ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಆ ರೀತಿಯೆಲ್ಲ ಸಾಧ್ಯ ಇಲ್ಲಮ್ಮ, ಕೆಲವೊಂದು ಹೋಟೆಲ್ಗೆ ಡ್ರೆಸ್ ಕೋಡ್ ಇರುತ್ತೆ, ಅದನ್ನೇ ನೀವು ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಮ್ಯಾನೇಜರ್ ಬಂದಿದೆ. ಏನು ಅನ್ಕೊಂಡಿದ್ರ ಬಗಾಯ ನೀವು, ಕಷ್ಟ ಸುಖ ಮಾತನಾಡೋಕೆ ಇದು ಮನೆ ಅನ್ಕೊಂಡಿದ್ರ, ಅಲ್ಲಿ ಕಸ್ಟಮರ್ಸ್ ವೆಯ್ಟ್ ಮಾಡ್ತಿದ್ರೆ ಏನಿದು ನಿಮ್ಮ ಅವಾಂತರ, ನಿಜವಾಗ್ಲೂ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿ ಮೊಬೈಲ್ ಕಿತ್ಕೊಂಡು, ಈ ಮೊಬೈಲ್ ನನ್ನ ಹತ್ರ ಇರುತ್ತೆ, ನಿಮ್ಮ ಸೇಫೆಸ್ಟ್ ಕಬೋರ್ಡಲ್ಲಿ ಇಟ್ಟಿರ್ತೀನಿ ಲಾಕರಲ್ಲಿ, ಸಂಜೆ ಹೋಗ್ಬೇಕಾದ್ರೆ ತೆಗೆದುಕೊಂಡು ಹೋಗಿ ಅಂತ ಇಂಗ್ಲೀಷಲ್ಲಿ ಹೇಳಿ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಹೆದರ್ಕೊಂಡೇ ಬಂದು ಕಸ್ಟಮರ್ಸ್ನ ಅಟೆಂಡ್ ಮಾಡೋಕೆ ಭಾಗ್ಯ ಬಂದದಕ್ಕೆ ಹ್ಯಾವ್ ವೇಟಿಂಗ್ ಫಾರ್ ಯು ಫ್ರಮ್ ಲಾಂಗ್ ಟೈಮ್, ವೈ ಆರ್ ಯು ಲೇಟ್ ಅಂತ ಕೇಳ್ತಿದ್ದಾರೆ. ಈ ಕಡೆ ಸಾರಿ ಸರ್ ಅಂತ ಕನ್ನಡದಲ್ಲೇ ಹೇಳ್ತಾರೆ. ನಂತರ ಈ ಕಡೆ ಪ್ಲೀಸ್ ಆರ್ಡರ್ನ ತಗೋತೀನಿ ಹೇಳಿ ಅಂತ ಹೇಳಿದಾಗ ಈ ಕಡೆ ಒಂದಷ್ಟು ಐಟಮ್ಸ್ನ ಹೇಳ್ತಾರೆ, ಫುಡ್ ಐಟಮ್ಸ್ನ. ಯಾವುದೊಂದು ಕೂಡ ಗೊತ್ತಾಗ್ತಿಲ್ಲ ಭಾಗ್ಯಗೆ, ಅವ್ರು ಹೇಳೋದೇ ಗೊತ್ತಾಗ್ತಿಲ್ಲ, ಇನ್ನು ಬರ್ಕೊಳ್ಳೋದು ಹೇಗೆ. ನಂತರ ಪ್ಲೀಸ್ ಸರ್ ಇನ್ನೊಮ್ಮೆ ಹೇಳ್ತೀರಾ ಅಂದಾಗ ಕರೆಕ್ಟಾಗಿ ಹೇಳಿದ್ವಲ್ಲ ಅಂದಾಗ ಸಾರಿ ಸರ್ ಗೊತ್ತಾಗ್ಲಿಲ್ಲ, ಮತ್ತೊಮ್ಮೆ ಹೇಳಿ ಅಂದಾಗ ಇಲ್ಲ ಹೇಳೋಲ್ಲ, ನಾವು ಒಮ್ಮೆ ಹೇಳಿದ್ದಾಯ್ತು, ನಿಮ್ಮ ಸೂಪರ್ವೈಸರ್ ಕರೀರಿ ಅಂತ ಗಲಾಟೆ ಮಾಡ್ತಿದ್ದಾರೆ ಕಸ್ಟಮರ್ಸ್. ತಕ್ಷಣ ಮ್ಯಾನೇಜರ್ ಬರ್ತಾರೆ, ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಅಂತ ಹೇಳಿ ಅವರು ಆರ್ಡರ್ ತಗೋತಾರೆ. ನಂತರ ಬಾಮ ಭಾಗ್ಯ ಅಂತ ಕರ್ಕೊಂಡು ಹೋಗಿ ಏನು ಮಾಡಿದ್ರ ನೀವು, ನಿಜವಾಗ್ಲೂ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಟರ್ನ್ಶಿಪ್ ಮಾಡಿದ್ರ, ನೀವು ಏನು ಕಲ್ತಿದ್ರ, ನಿಜವಾಗ್ಲೂ ಕಾಲೇಜ್ಗೆ ಹೋಗಿ ಕಲ್ತಿದ್ರೆ ಹಾಗಿದ್ರೆ ವೇಸ್ಟ್ ಆಗಿದೆ ನೀವು ಕಲ್ತಿರೋದು. ಏನ್ರಿ ನಿಮ್ಮಂಥವ್ರೆಲ್ಲ ಈ ರೀತಿ ಬಂದರೆ ಏನು ಮಾಡಬೇಕು ನಾವೆಲ್ಲ, ನೋಡಿ ಕರೆಕ್ಟಾಗಿ ಕಸ್ಟಮರ್ಸ್ನ ಅಟೆಂಡ್ ಮಾಡಬೇಕು, ಇಲ್ಲ ಅಂದರೆ ಮಧ್ಯಾಹ್ನನೇ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಬೇಕಾಗತ್ತಾ. ಹಿತಾಗಿ ಹೇಳ್ತೀನಿ, ನಿಮ್ಮ ಜೊತೆಯವರು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡಿಬಿಟ್ಟು ಕಲ್ತ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ನಂತರ ಭಾಗ್ಯ ಇಲ್ಲ, ನನಗೆ ಯಾವುದೇ ಕಾರಣಕ್ಕೂ ಕೆಲಸನ ಕಳ್ಕೋಬಾರ್ದು, ಈ ಕೆಲಸ ನನಗೆ ಬೇಕೇ ಬೇಕು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಹಿತ ಅಟೆಂಡ್ ಮಾಡ್ತಾ ಇದ್ದಾಳೆ ಕಸ್ಟಮರ್ಸ್ನ, ಸಾರಿ ಕೇಳಿ ಹೇಗೆ ವೆಲ್ಕಮ್ ಮಾಡಬೇಕು, ಮಾಡಿ ಹೇಗೆ ತಗೋಬೇಕು ಆರ್ಡರ್ನ ತಗೋತಿದ್ದಾಳೆ. ಎಲ್ಲವನ್ನ ಕೂಡ ನೋಡಿದ್ದೆ, ಪ್ರಾಕ್ಟೀಸ್ನ ಮಾಡ್ತಾ ಬರ್ಕೊಂಡು ಕಲ್ತ್ಕೊತಿದ್ದಾರೆ ಭಾಗ್ಯ. ಹಾಗಾದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.